ಇನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಉದ್ಘಾಟನೆಗೆ ನಿರ್ಲಕ್ಷ್ಯವನ್ನ ಮಾಡಲಾಗ್ತಾ ಇದೆ. ಲೋಕಾರ್ಪಣೆ ಭಾಗ್ಯ ಕಾಣದೆ ಸುಮಾರು 1.30 ಕೋಟಿ ವೆಚ್ಚದ ಪುತ್ಥಳಿ ಇದು. ದೇವನಹಳ್ಳಿ ತಾಲೂಕು ಚಪ್ಪರದಕಲ್ಲು ಜಿ ಸಂಕೀರ್ಣದ ಮುಂದೆ ನಿರ್ಮಿಸಿದಂತಹ ಪುತ್ಥಳಿ 14 ಅಡಿ ಎತ್ತರದ ಕಂಚಿನ ಲೋಹ ಪುತ್ಥಳಿ ಅನಾವರಣಕ್ಕೆ ಮೀನಾಮೇಷವನ್ನ ಎಣಿಸಲಾಗ್ತಾ ಇದೆ. ಲೋಕಾರ್ಪಣೆ ಭಾಗ್ಯವನ್ನೇ ಕಂಡಿಲ್ಲ. ದೇವನಹಳ್ಳಿ ತಾಲೂಕು ಚಪ್ಪರದಕಲ್ಲು ಜಿ ಸಂಕೀರ್ಣದ ಮುಂದೆ ನಿರ್ಮಿಸಿದಂತಹ ಪುತ್ಥಳಿ ಹದಿನಾಲ್ಕು ಅಡಿ ಎತ್ತರದ ಕಂಚಿನ ಲೋಹ ಪುತ್ಥಳಿ ಅನಾವರಣಕ್ಕೆ ಮೀನಾಮೇಷವನ್ನ ಎಣಿಸಲಾಗ್ತಾ ಇದೆ. ಸಚಿವ ಮುನಿಯಪ್ಪ ಕ್ಷೇತ್ರದಲ್ಲಿ ಅಂಬೇಡ್ಕರ್ ಪುತ್ಥಳಿಗೆ ಅವಮಾನ ಮಾಡ್ತಿದ್ದಾರಾ? ಹಾಗಾದ್ರೆ ಪುತ್ಥಳಿ ನಿರ್ಮಾಣವಾಗಿ ಸುಮಾರು 10 ತಿಂಗಳು ಕಳೆದ್ರೂ ಕೂಡ ನಿರ್ಲಕ್ಷ್ಯ ಧೋರಣೆ ಎದ್ದು ಕಾಣಿಸ್ತಾ ಇದೆ. ರಾಜ್ಯ ಚಿತ್ರಕಲಾ ಪರಿಷತ್ತಿನ ನೇತೃತ್ವದಲ್ಲಿ ಪುತ್ಥಳಿ ವಿನ್ಯಾಸವನ್ನ ಮಾಡಲಾಗಿತ್ತು. ಪುತ್ಥಳಿ ವಿನ್ಯಾಸ ಮತ್ತು ಕಟ್ಟಡ ವಿನ್ಯಾಸಕ್ಕೆ ಒಟ್ಟು 1.30 ಕೋಟಿ ವೆಚ್ಚ ಆಗಿರುವಂತದ್ದು. ಅಂಬೇಡ್ಕರ್ ಜನ್ಮದಿನದೊಳಗೆ ಉದ್ಘಾಟನೆಗೆ ದಲಿತ ಮುಖಂಡರು ಈ ಒಂದು ಸಂದರ್ಭದಲ್ಲಿ ಆಗ್ರಹವನ್ನ ಕೂಡ ಮಾಡಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ಮತ್ತು ನಿರ್ಮಿತಿ ಕೇಂದ್ರದ ಹಸ್ತಾಂತರ ಆಗಿತ್ತು. ಇನ್ನು ಅನಾವರಣ ಆಗಿದ್ದಲ್ಲಿ ಅಹೋರಾತ್ರಿ ಧರಣಿ ಕೂರುವಂತಹ ಎಚ್ಚರಿಕೆಯನ್ನ ಕೂಡ ಕೊಡಲಾಗಿದೆ. ಈ ಒಂದು ಸಂದರ್ಭದಲ್ಲಿ ಚಿತ್ರಕಲಾ ಪರಿಷತ್ತಲ್ಲಿ 1,30,00,000 ಇವತ್ತು ದುಡ್ಡು ಹಣ ಕೂಡ ಬಿಡುಗಡೆ ಆಗಿದೆ. ಮತ್ತೆ ಪುತ್ಥಳಿಗೆ ಎಲ್ಲ ಕೂಡ ಖರ್ಚಾಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಬಟ್ ಯಾಕೆ ಇವತ್ತು ಒಬ್ಬ ದಲಿತ ನಾಯಕನನ್ನ ಇವತ್ತು ಒಂದು ಅನಾವರಣ ಮಾಡೋದಕ್ಕೆ ಏನೋ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಕೇಳ್ಕೊಳ್ಳೋದಿಷ್ಟೇ, ಅಂಬೇಡ್ಕರ್ ಅವರು ಒಂದು ಜಾತಿ ವರ್ಗಕ್ಕೆ ಸೀಮಿತ ಅಲ್ಲ, ಇಡೀ ಎಲ್ಲಾ ವರ್ಗದವ್ರಿಗೂ ಮೀಸಲಾತಿಯನ್ನ ಅವ್ರು ಕೊಟ್ಟವಂತವ್ರು ಸಂವಿಧಾನ ಶಿಲ್ಪಿಯಾಗಿದ್ದಾರೆ. ಹಾಗಾಗಿ ಏನು ಇವತ್ತು ಏನು ಪ್ರತಿಮೆ ಅನಾವರಣ ಮಾಡ್ಬೇಕಾಗಿದೋ ಅದು ಆದಷ್ಟು ಬೇಗ ಆಗ್ಲಿ. ಇಲ್ಲ ಅಂದ್ರೆ ಮುಂದಿನ ದಿವಸಗಳಲ್ಲಿ ನಾವು ಹೋರಾಟವನ್ನು ಕೂಡ ಮಾಡ್ಬೇಕಾಗುತ್ತೆ, ಅನಿವಾರ್ಯ ಇಲ್ಲ. ಹಾಗಾಗಿ ಮಾನ್ಯ ಸಚಿವರು ಇದನ್ನ ಗಮನಕ್ಕೆ ತಗೊಂಡು ದಯಮಾಡಿ ಈ ಪುತ್ಥಳಿನ ಅನಾವರಣ ಮಾಡ್ಬೇಕು. ಇದರಲ್ಲಿ ಯಾವುದೇ ರಾಜಕೀಯ ಉದ್ದೇಶಗಳಿರಬಾರ್ದು. ಇಲ್ಲಿಯವರೆಗೂ ಅವರ ಬಾಬಾ ಸಾಹೇಬ್ ಸ್ಟ್ಯಾಚ್ಯೂನ ಇನಾಗ್ರೇಷನ್ ಮಾಡ್ತೀರಾ ಇವರು ದ್ವೇಷ ರಾಜಕಾರಣ ಅಂದ್ರೆ ದಲಿತರ ಇಲ್ಲಿ ಆಗ್ಬೋದು, ಇಲ್ಲ ಬೇರೆ ಇತರೆ ಜನಾಂಗದವ್ರಕ ಆಗ್ಬೋದು, ಯಾವುದೇ ಜಾತಿ ಜನಾಂಗದವ್ರಗೂ ಇಲ್ಲಿ ತಾಲೂಕಿನಲ್ಲಿ ಯಾವುದೇ ವೈಮನಸ್ಸಲಿಲ್ಲ. ಈ ನಮ್ಮ ತಾಲೂಕಿನಲ್ಲಿ ಸಿಕ್ಕಿರೋಂತ ಶಾಸಕರು ಮಾಡ್ತಾ ಇರೋ ಕೆಲಸಗಳು ಇವಾಗ ಆ ಜಾತಿ ಗಲಭೆಗಳಾಗಬೇಕು ಅನ್ನೋ ಲೆಕ್ಕಾಚಾರಕ್ಕಾಗಿದೆ. ಈ ಹಿಂದೆ ಉದ್ಘಾಟನೆಗೆ ಸುಮಾರು ಸ್ಟ್ಯಾಚ್ಯೂಗಳು ಇದೆ ಜಿಲ್ಲಾಡಳಿತ ಮುಂದೆ ಆಗಿದೆ. ನಮ್ಗೆ ಬೇರೆ ಸ್ಟ್ಯಾಚ್ಯೂಗಳ ಬಗ್ಗೆ ವಿಗ್ರಹಗಳ ಬಗ್ಗೆ ನನ್ಗ ವೈಯಕ್ತಿಕ ದ್ವೇಷ ಯಾವುದೂ ಇಲ್ಲ, ಏನೂ ಇಲ್ಲ. ಎಲ್ಲಾ ಜಾತಿ ಜನಾಂಗದವ್ರು ಒಂದೇ, ಎಲ್ಲಾ ಒಂದೇ ಅಂತ ಹೇಳ್ಬಿಟ್ಟು ಮಹಾನ್ ಭಾವರು ಏನೋ ಸಂವಿಧಾನ ಕೊಟ್ಟಿದ್ದಾರೆ ನಮ್ಮ ದೇಶಕ್ಕ. ಕಟ್ಟ ಪ್ರಜೆಗಳನ್ನು ಕಟ್ಟ ವ್ಯಕ್ತಿಗಳನ್ನು ಸಮಾನತೆ ಹಕ್ಕು ಅಂತ ಹೇಳ್ಬಿಟ್ಟು ಸಂವಿಧಾನ ಕೊಟ್ಟಿರೋಂತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಟ್ಯಾಚ್ಯೂ ಇನಾಗ್ರೇಷನ್ ಮಾಡೋದಕ್ಕ ನಮ್ಮ ಈ ತಾಲೂಕಿನ ಶಾಸಕರಾಗ್ಬೋದು, ಮಿನಿಸ್ಟರ್ ಆಗ್ಬೋದು, ಯಾವುದೇ ಕಾರಣಕ್ಕೂ ಯಾವುದೇ ವಿಷಯಕ್ಕೂ ಮುಂದೆ ಬರ್ತಾ ಇಲ್ಲ. ಅಧಿಕಾರಿಗಳಿಗೂ ಯಾವುದೇ ಗಮನ ಕೊಡ್ತಾ ಇಲ್ಲ.